ನೋಡಿ ಫಿಫ್ತ್ ಒನ್ ಅಂಡ್ ಲಾಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ. ಇನ್ ಎ ಸಿಟಿ ದ ವೀಕ್ಲಿ ಅಬ್ಸರ್ವೇಷನ್ಸ್ ಮೇಡ್ ಇನ್ ಎ ಸ್ಟಡಿ ಆನ್ ದ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಆರ್ ಗಿವನ್ ಇನ್ ದ ಫಾಲೋಯಿಂಗ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಈ ಡಾಟಾ ಕೊಟ್ಟು ಏನ್ ಹೇಳಿದ್ದಾರೆ ನೋಡಿ, ಡ್ರಾ ಎ ಫ್ರೀಕ್ವೆನ್ಸಿ ಪಾಲಿಗನ್ ಫಾರ್ ದ ಡಾಟಾ ಅಬೌವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ, ವಿತೌಟ್ ಕನ್ಸ್ಟ್ರಕ್ಟಿಂಗ್ ಎ ಹಿಸ್ಟೋಗ್ರಾಮ್. ಇದಕ್ಕೂ ಮುಂಚೆ ನಾವು ಹಿಸ್ಟೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡಿ ಆಮೇಲೆ ಫ್ರೀಕ್ವೆನ್ಸಿ ಪಾಲಿಗನ್ ಮಾಡಿದ್ವಲ್ವಾ, ಇಲ್ಲಿ ಅದಕ್ಕೆ ಅವ್ರು ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ವಿತೌಟ್ ಕನ್ಸ್ಟ್ರಕ್ಟಿಂಗ್ ಎ ಹಿಸ್ಟೋಗ್ರಾಮ್ ಡ್ರಾ ಎ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ. ಓಕೆ, ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಬೇಕು ವಿತೌಟ್ ಕನ್ಸ್ಟ್ರಕ್ಟಿಂಗ್ ಹಿಸ್ಟೋಗ್ರಾಮ್ ಅಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ನಾನು ಇದನ್ನೆಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಓಕೆ, ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡೋದು ಯಾವ ರೀತಿ, ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಅಪಾನ್ 2 ಮಾಡಬೇಕು. ಸೊ ಲೋಯರ್ ಲಿಮಿಟ್ 140 ಪ್ಲಸ್ ಅಪ್ಪರ್ ಲಿಮಿಟ್ 150 ಅಪಾನ್ 2, ಎರಡು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ 290 ಅಪಾನ್ 2. ಸೊ ಏನಾಗುತ್ತೆ 145 ಕ್ಯಾನ್ಸಲೇಷನ್ ಮಾಡಿದ್ರೆ. ಸೊ ಏನ್ ಬಂತು 145. ಸೆಕೆಂಡ್ ಒನ್ ಅದೇ ರೀತಿ 150 ಪ್ಲಸ್ 160 ಅಪಾನ್ 2, ಆಡ್ ಮಾಡಿದ್ರೆ 310 ಅಪಾನ್ 2. ಸೊ 2 1s are 2, 2 5s are 10, ಇನ್ನು 5 ಇನ್ನು 10 ಬಂತು, 2 5s are 155. ಅದೇ ರೀತಿ 160 ಪ್ಲಸ್ 170 ಅಪಾನ್ 2, 160 ಪ್ಲಸ್ 170 ಎಷ್ಟಾಯ್ತು 330 ಅಪಾನ್ 2 ಆಯ್ತು. ಕ್ಯಾನ್ಸಲೇಷನ್ ಮಾಡಿದ್ರೆ ಏನ್ ಬರುತ್ತೆ, 2 1s are 2, 2 6s are 12, ಅಗೇನ್ 5. ನೋಡಿ 165. ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ, ಕ್ಲಾಸ್ ಇಂಟರ್ವಲ್ ಏನ್ ಬರ್ತಾ ಇದೆ ನಮ್ಗೆ 10 ಡಿಫ್ರೆನ್ಸ್ ಅಲ್ಲಿ ಬರ್ತಾ ಇದೆ. ಸೊ ನಾವೇ ಬರಿಬಹುದು 175, 185, 195 ಅಂತ. ಆದ್ರೂ ಕನ್ಫರ್ಮ್ ಮಾಡ್ಕೊಳಕ್ ಇನ್ನೊಂದ್ಸರಿ ಲಾಸ್ಟ್ ಒನ್ ನೋಡೋಣ. 200 ಸಾರಿ ಫಸ್ಟ್ ಲೋಯರ್ ಲಿಮಿಟ್ ಅಲ್ವಾ, 190 ಪ್ಲಸ್ 200 ಅಪಾನ್ 2 ಮಾಡಿದ್ರೆ ಎಷ್ಟಾಗತ್ತೆ 390 ಅಪಾನ್ 2 ಆಯ್ತು. ಕ್ಯಾನ್ಸಲೇಷನ್ ಮಾಡಿದ್ರೆ 2 1s are 2, 2 9s are 18, 1 ಉಳಿತು, 2 5s are 10, 195 ಕರೆಕ್ಟ್ ಬಂತು. ಅಂದ್ರೆ ಮೇಲೆ ಕೂಡ ಎರಡು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಿದ್ವಿ. ಈಗ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡೋಣ ವಿತೌಟ್ ಕನ್ಸ್ಟ್ರಕ್ಟಿಂಗ್ ಎ ಹಿಸ್ಟೋಗ್ರಾಮ್. ಓಕೆ, ಇದನ್ನ ನಾನು ರಬ್ ಮಾಡ್ತೀನಿ. ನೋಡಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇಲ್ಲಿ 0 ಇಂದ ತಗೊಳ್ಳೋಣ. ನೋಡಿ 145 ಇಂದ ತಗೋಬೇಕಂದ್ರೆ ನಾವು ಮಿಡ್ಲ್ ಅಲ್ಲಿ ತಗೊಂತಾ ಇದೀವಲ್ವಾ, ಸೊ ಈ ಮಾರ್ಕ್ ಹಾಕೋಣ. ಓಕೆ, ಇಲ್ಲಿ 145, 155, 165, 175, 185, 195. ಓಕೆ, ಇಲ್ಲಿ 20 ಹೈಯೆಸ್ಟ್ ಇದೆ ಅಲ್ವಾ, ಸೊ 2 ಇಂಟರ್ವಲ್ ಅಲ್ಲಿ ತಗೋಣ. 2, 4, 6, 8, 10, 12, 14, 16, 18, 20. ಓಕೆ, ಇಲ್ಲಿ ನಂಬರ್ ಆಫ್ ವೀಕ್ಸ್ ಅಂತ ಬರೆಯೋಣ. ಈಗ 145 ಎಷ್ಟಿದೆ 5. ಸೊ 5 ಅಂದ್ರೆ ಎಲ್ಲಿ ಬರುತ್ತೆ, 4 6 ಮಿಡ್ಲ್ ಅಲ್ಲಿ ಬರುತ್ತಲ್ವಾ. ಸೊ ಇಲ್ಲಿ ಬಂತು 145 ಇಲ್ಲಿದೆ, 5 ಇಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು ದೊಡ್ಡದು ಪಾಯಿಂಟ್ ಇಡ್ತೀನಿ. ಓಕೆ, ನೆಕ್ಸ್ಟ್ 155. 155 ಎಷ್ಟಿದೆ 10 ಇದೆ. ಸೊ 10 ಎಲ್ಲಿ ಬರುತ್ತೆ, ಇಲ್ಲಿ ಬಂದಿದೆ ಅಲ್ವಾ. ಇದು ಇಲ್ಲಿ 155 ಮೀಟ್ ಆಗ್ಬೇಕು. ಇಲ್ಲಿ ಒಂದು ಪಾಯಿಂಟ್ ಮಾಡಿ. 165ಗೆ 20. ಸೊ 165 ಇಲ್ಲಿದೆ, 20 ಎಲ್ಲಿದೆ ನೋಡಿ 165. ಓಕೆ, ಈ ರೀತಿ ಪಾಯಿಂಟ್ಸ್ ಇಡ್ತಾ ಹೋಗ್ತೀನಿ.
ಆಮೇಲೆ 175 ಎಷ್ಟಿದೆ? 9 ಇದೆ. 175 9 ಅಂದ್ರೆ ಎಲ್ಲಿ ಬರುತ್ತೆ? 9 8 to 10 ಮಧ್ಯ ಬರುತ್ತೆ. ಸೊ ನೋಡಿ, 8 to 10 ಮಧ್ಯ ಅಂದ್ರೆ 10ಗಿಂತ ಸ್ವಲ್ಪ ಕೆಳಗೆ. ನೋಡಿ 175 ಇಲ್ಲಿ 9. 185ಗೆ ಎಷ್ಟಿದೆ? 6. ಸೊ 6 ಅಂದ್ರೆ ಇಲ್ಲಿ ಬರುತ್ತೆ. 195ಗೆ ಎಷ್ಟಿದೆ? 2 ಇದೆ. 2 ಅಂದ್ರೆ ಇಲ್ಲೇನೆ. ಓಕೆ, ಈಗ ಇದನ್ನ ಜಾಯಿನ್ ಮಾಡೋಣ. ಜಾಯಿನ್ ಮಾಡೋಕ್ಕೂ ಮುಂಚೆ ನೋಡಿ, ಇಲ್ಲಿ ಕ್ಲಾಸ್ ಇಂಟರ್ವಲ್ 10 ಇದೆಯಲ್ವಾ, ಇನ್ನು ಒಂದು 10 ಎಕ್ಸ್ಟ್ರಾ ಮಾಡಿ 205 ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ಕ್ಲೋಸ್ ಮಾಡ್ಬೇಕಲ್ವಾ ಫಿಗರ್, ಅದಕ್ಕೆ. ಇಲ್ಲಿನೂ ಅಷ್ಟೇ ಮೈನಸ್ 145. ಸೊ ಜಾಯಿನ್ ಮಾಡೋಣ. ನೋಡಿ, ಈ ರೀತಿ ಫಿಗರ್ ಬಂತು. ಆದ್ರೆ ಇದು ಕಂಪ್ಲೀಟ್ ಅಲ್ಲ, ಇದನ್ನ ಕಂಪ್ಲೀಟ್ ಮಾಡ್ಬೇಕು. ನೋಡಿ, ಈ ರೀತಿ ಕಂಪ್ಲೀಟ್ ಮಾಡ್ಬೇಕು. ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಿದ್ವಿ ವಿತೌಟ್ ಕನ್ಸ್ಟ್ರಕ್ಟಿಂಗ್ ಎ ಹಿಸ್ಟೋಗ್ರಾಮ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಎಲ್ಲ ಎಕ್ಸಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು, ಈ ಚಾಪ್ಟರ್ ಮುಗೀತು. 9th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ಸ್ ಎಲ್ಲ, ಚಾಪ್ಟರ್ಸ್ ಎಲ್ಲ ಮುಗೀತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.